Okay. So masters, ಸಿಂಪ್ಲಿಸಿಟಿ, ಸರಳತೆ. ಇದು ಧ್ಯಾನ ಮಾಡಿದ್ಮೇಲೆ ಅದು ನ್ಯಾಚುರಲ್ ಆಗಿ ಬರ್ತಕ್ಕಂಥ ಕ್ವಾಲಿಟಿ. ಅದು ಯಾವಾಗ ನಾವು ಧ್ಯಾನವನ್ನು ಅಭ್ಯಾಸ ಮಾಡ್ತೀವಿ, ಆ ಒಂದು ಸರಳತೆ ಅಂತಕ್ಕಂಥದ್ದು ಒಂದು ಗ್ರೇಟೆಸ್ಟ್ ಗಿಫ್ಟ್ ನಮಗೆ ನಮ್ಮ ಜೀವನದಲ್ಲಿ ಪ್ರಾರಂಭ ಆಗುತ್ತೆ. ಏನು ಸರಳತೆ ಅಂದ್ರೆ, ಧ್ಯಾನಕ್ಕಿಂತ ಮುಂಚೆ ಜೀವನ ಎಲ್ಲ ಕಾಂಪ್ಲೆಕ್ಸ್ ಆಗಿರುತ್ತೆ, ಕಷ್ಟಗಳಿರುತ್ತೆ. ಅಥವಾ ನಾವು ನೋಡ್ತಕ್ಕಂಥ ರೀತಿ, ಮಾತಾಡ್ತಕ್ಕಂಥ ಮಾತುಗಳು, ಆಲೋಚನೆಗಳು ಏನೇ ಆಗ್ಬೋದು, ಎಲ್ಲನೂ ಕೂಡ ಸಿಂಪಲ್ ಆಗಿರಲ್ಲ, ಕಠಿಣವಾಗಿರ್ತವೆಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಮನಸ್ಸಿನ ಪ್ರಭಾವ ಅಷ್ಟಿರುತ್ತೆ ಧ್ಯಾನಕ್ಕಿಂತ ಮುಂಚೆ. ಧ್ಯಾನಕ್ಕೆ ಬಂದ್ಮೇಲೆ ಮನಸ್ಸಿನ ಪ್ರಭಾವ ಹೋಗುತ್ತೆ, ಆತ್ಮದ ಪ್ರಭಾವ ಜಾಸ್ತಿ ಆಗುತ್ತೆ ನೋಡಿ. ಹಾಗಾಗಿ ಲೈಫ್ ಸಿಂಪಲ್ ಆಗುತ್ತೆ ಧ್ಯಾನಕ್ಕೆ ಬಂದ್ಮೇಲೆ. ನಾವು ನಮ್ಮ ಬಿಹೇವಿಯರ್ ಆಗ್ಬೋದು, ನಾವಿರ್ತಕ್ಕಂಥ ರೀತಿ ಆಗ್ಬೋದು, ಪ್ರತಿಯೊಂದು ಕೂಡ ಸಿಂಪಲ್ ಆಗುತ್ತೆ. ಸಿಂಪಲ್ ಆಗಿಲ್ಲ ಅಂದ್ರೇನು, ಇನ್ನೂ ಕಷ್ಟದಲ್ಲಿ ಇದೀವಿ ಅಂದ್ರೆ ಅರ್ಥ ಏನಂದ್ರೆ ಇನ್ನೂ ಧ್ಯಾನ ಸರಿಯಾಗಿ ಮಾಡ್ತಾ ಇಲ್ಲ, ಸಾಧನೆ ಸರಿಯಾಗಿಲ್ಲ ಅಂತ, ಅಥವಾ ಇನ್ನೂ ಜ್ಞಾನ ಹೆಚ್ಚಾಗಿಲ್ಲ. ಸಹಜವಾಗಿ ಧ್ಯಾನ ಹೆಚ್ಚಾದ್ರೆ ಆಟೋಮೆಟಿಕ್ ಜ್ಞಾನ ಹೆಚ್ಚಾಗುತ್ತೆ. ಧ್ಯಾನದಿಂದ ಬರ್ತಕ್ಕಂಥ ಫಸ್ಟ್ ಏನು, ಜ್ಞಾನ ಬರುತ್ತೆ. ಜ್ಞಾನ ಬಂದು ಏನು ಜ್ಞಾನ, ಆತ್ಮಜ್ಞಾನ ಜಾಸ್ತಿ ಆಗುತ್ತೆ. ಏನಪ್ಪ ಆತ್ಮಜ್ಞಾನ ಅಂತಂದ್ರೆ, ಯಾವ್ದು ಕಷ್ಟ ಅನ್ಕೊಂತಿದೀವಿ ಮೊದ್ಲು ಲೈಫಲ್ಲಿ, ಅದು ಸರಳ ಆಗುತ್ತೆ. ಎಲ್ಲಾನು ಕೂಡ ಪ್ರತಿಯೊಂದು ಸರಳ ಆಗುತ್ತೆ ನೋಡಿ. ಯಾವ್ದಾಗಲಿ ವಿಷಯ, ನೀವು ನೋಡ್ತಕ್ಕಂಥ ವಿಷಯ ಆಗ್ಬೋದು, ಮಾತಾಡ್ತಕ್ಕಂಥ ಮಾತಾಗ್ಬೋದು, ಆಲೋಚನೆಗಳ ರೀತಿ ಆಗ್ಬೋದು, ಭಾವನೆಗಳಾಗ್ಬೋದು, ಎಲ್ಲವೂ ಸರಳ ಆಗ್ತವೆ. ಸರಳ ಆಗಿಲ್ಲ ಅಂದ್ರೆ ಏನು, ಇನ್ನು ಧ್ಯಾನ ಕಡಿಮೆ ಇದೆ ಅಂತ ಅರ್ಥ. ಅದಾದ್ಮೇಲೆ ಸ್ಪಿರಿಚುಯಾಲಿಟಿ ಅಂದ್ರೆ ಏನಂದ್ರೆ, ಸಿಂಪ್ಲಿಸಿಟಿ ಇಸ್ ಹೈಯೆಸ್ಟ್ ಕ್ವಾಲಿಟಿ ಆಫ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ ಪತ್ರಿ ಸರ್. ಹೈಯೆಸ್ಟ್ ಕ್ವಾಲಿಟಿ ಏನಪ್ಪಾ ಅಂತಂದ್ರೆ ಸಿಂಪ್ಲಿಸಿಟಿ ನೋಡಿ. ಸಿಂಪಲ್ ಆಗಿರೋದು. ಏನ್ ಸಿಂಪಲ್ ಆಗಿರೋದು ಅಂದ್ರೆ, ಒಬ್ಬ ರಮಣ ಮಹರ್ಷಿ ತರ ಬೇಕಿರೋದು ಸಿಂಪ್ಲೆಸ್ಟ್ ಆಯ್ತು. ಪತ್ರಿ ಸರ್ ಹೇಳ್ತಾರೆ, ಸಿಂಪ್ಲೆಸ್ಟ್ ಆಗೋದ್ ಬೇಡ, ನಾವು ಸಿಂಪಲ್ ಆಗಿರೋಣ ಅಂತ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ನೋಡಿ. ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್. ಹೈ ಥಿಂಕಿಂಗ್ ಇರ್ಬೇಕು. ಏನ್ ಥಿಂಕಿಂಗ್? ಹೈ ಅಂದ್ರೆ ಯಾವಾಗ್ಲೂ ಆತ್ಮ ತತ್ವದಲ್ಲೇ ಬದುಕ್ಬೇಕು. ಮನಸ್ಸಿನ ಒಂದು ಅಥವಾ ಈ ದೇಹದ ಇದರಲ್ಲಿ ಬದುಕೋದಲ್ಲ, ಆ ಲೆವೆಲ್ ಬದುಕೋದಲ್ಲ, ಆತ್ಮತತ್ವದಲ್ಲಿ ಬದುಕ್ಬೇಕು. ಏನು ಆತ್ಮತತ್ವ ಅಂದ್ರೆ, ನನಗೆ ಯಾವತ್ತೂ ಸಾವಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಯಾವ ತತ್ವದಲ್ಲಿ ಜೀವಿಸ್ಬೇಕು, ಯಾವ್ದು ಸತ್ಯ, ಆ ಸತ್ಯದಲ್ಲೇ ಜೀವಿಸೋದೇ ಹೈಯೆಸ್ಟ್ ಥಿಂಕಿಂಗ್. ನಮ್ ಥಿಂಕಿಂಗ್ ಹಂಗೆ ಇರ್ಬೇಕು ಯಾವಾಗ್ಲೂ, ಆತ್ಮ ತತ್ವದಲ್ಲಿ ಇರ್ಬೇಕು ಯಾವಾಗ್ಲೂ ಥಿಂಕಿಂಗ್ ಅಷ್ಟೇ, ಕೆಲಸಗಳಷ್ಟೇ, ನಮ್ಮ ಮಾತುಗಳು ಅಷ್ಟೇ ನೋಡಿ. ಆ ಸತ್ಯದಲ್ಲೇ ಇರ್ಬೇಕು ಮಾತುಗಳು ಯಾವಾಗ್ಲೂ ಥಿಂಕಿಂಗ್ ಕೂಡ ಆ ಸತ್ಯದಲ್ಲಿ ಇರ್ಬೇಕು. ಏನು, ಆತ್ಮತತ್ವದಲ್ಲಿ ಇರ್ಬೇಕು ಮಾತುಗಳು. ಯಾವಾಗ್ಲೂ ಆ ತತ್ವಕ್ಕಿಂತ ಕೆಳಗಡೆ ಮಾತಾಡ್ಬಾರ್ದು, ಆ ತತ್ವಕ್ಕಿಂತ ಕೆಳಗಡೆ ಯೋಚನೆ ಮಾಡಬಾರ್ದು. ಅದು ಹೈ ಲೆವೆಲ್ ಆಫ್ ಥಿಂಕಿಂಗ್, ಹೈಯೆಸ್ಟ್ ಥಿಂಕಿಂಗ್ ಅಂದ್ರೆ. ಎಲ್ಲ ಗ್ರೇಟ್ ಮಾಸ್ಟರ್ಸ್, ಎನ್ಲೈಟನ್ ಮಾಸ್ಟರ್ಸ್ ಏನಾಗ್ತಾರೆ, ಧ್ಯಾನ ಯಾವಾಗ ಅವ್ರ ಜೀವನವೆಲ್ಲ ಸಿಂಪಲ್ ಆಗಿರುತ್ತೆ. ಅವ್ರು ಇರೋದು ಯಾರು ಗೊತ್ತಾಗಲ್ಲ, ಇವರ ಓಕೆ. ಅವ್ರು ಅವ್ರನ್ನ ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ, ಅವ್ರು ಇರ್ತಕ್ಕಂಥ ರೀತಿ ನೋಡ್ಬಿಟ್ರೆ ಇವ್ರನ್ನಪ್ಪ ಅನ್ಸ್ಬೇಕು, ಹಂಗಿರ್ತಾರೆ ಯಾವಾಗ್ಲೂ. ರಮಣ ಮಹರ್ಷಿ ಅವ್ರನ್ನ ಎಷ್ಟು ಜನ ಒಬ್ರು ಹುಡ್ಕೊಂಡ್ ಬಂದಿದ್ರಂತೆ. ಬೆಟ್ಟದಲ್ಲಿ ಏನ್ ಮಾಡಿದ್ರಂತೆ, ಮಕ್ಕಳ ಜೊತೆ ಆಟ ಆಡ್ತಿದ್ರಂತೆ ಅವ್ರು ನೋಡಿ. ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಿದ್ರಂತೆ.
ಅವ್ರು ಹುಡ್ಕೊಂಡ್ ಬಂದವ್ರು ಇವ್ರ ರಮಣ ಮಹರ್ಷಿ ಅಂತ ಗಾಬರಿ ಆಗ್ಬಿಟ್ರಂತೆ. ನೋಡಿ ಹಂಗಿರ್ಬೇಕು. ಅಂದ್ರೆ ಮಕ್ಳ ಜೊತೆ ಆಟ ಆಡೋದು ಕಡಿಮೆ ಅಲ್ಲ. ಅವ್ನು ಏನ್ ಮಾಡ್ತಾನೆ, ಯಾವಾಗ್ಲೂ ಒಬ್ಬ ಜ್ಞಾನಿ ಆನಂದನ ಹುಡುಕ್ತಾ ಇರ್ತಾನೆ ಯಾವಾಗ್ಲೂ. ಅವನು ಏನು ಆಡಂಬರತೆ ಮಾಡಲ್ಲ, ಏನು ಸ್ಪೆಷಲ್ ಆಗದೇ ಇಲ್ಲ. ಅವನು ಸಹಜವಾಗಿ, ಸರಳವಾಗಿ, ನ್ಯಾಚುರಲ್ ಆಗಿ ಇರ್ತಾನೆ ಯಾವಾಗ್ಲೂ. ಒಬ್ಬ ಎನ್ಲೈಟನ್ ಮಾಸ್ಟರ್, ಒಬ್ಬ ಜ್ಞಾನಿ. ಒಬ್ಬ ಅಜ್ಞಾನಿ ಏನ್ ಮಾಡ್ತಾನೆ, ಆ ಒಂದು ತೋರಿಕೆಗೋಸ್ಕರ ಅವ್ನು ಏನೋ ಆಗ್ಬೇಕಂತ ಅಂದ್ರೆ ಇರ್ತಕ್ಕಂತ ಒಂದು ಸಹಜ ಸ್ಥಿತಿಯಿಂದ ಒಂದು ಐಡೆಂಟಿಫಿಕೇಶನ್ಗೋಸ್ಕರ ಬದಲಾಗ್ತಿರ್ತಾನೆ. ತನ್ನನ್ನು ತಾನು ಆ ತೋರ್ಸ್ಕೊಳಕ್ಕೋಸ್ಕರ ಬದಲಾಗ್ತಿರ್ತಾನೆ. ಯಾವಾಗ ಧ್ಯಾನ ಅಂತಕ್ಕಂಥದ್ದು, ಸಾಧನೆ ಅಂತಕ್ಕಂಥ ಪರಿಸಮಾಪ್ತಿ ಆಗುತ್ತೆ, ಬರ್ತಕ್ಕಂಥ ಒಂದು ದೊಡ್ಡ ಗಿಫ್ಟ್, ಒಂದು ಫ್ರಾಗ್ರೆನ್ಸ್ ಅಥವಾ ಒಂದು ಪರಿಮಳ ಏನಪ್ಪಾ ಅಂದ್ರೆ ಆ ಸಿಂಪ್ಲಿಸಿಟಿ. ನೋಡಿ ಆ ರಮಣ ಮಹರ್ಷಿಗೆ ಅದೇ ನೋಡಿ, ರಮಣ ಮಹರ್ಷಿ ಏನ್ ಹುಡುಕ್ತಿದ್ರು, ಆನಂದ ಹುಡುಕ್ತಿದ್ರು. ಅವರಿಗೆ ಯಾವುದು ಮಹತ್ತರವಾದದ್ದು ಅಂದ್ರೆ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರೋದೇ ಒಂದು ಮಹತ್ತರವಾದದ್ದು. ಅವ್ರು ಯಾವತ್ತೂ ಕೂಡ ಆತ್ಮತತ್ವದಲ್ಲೇ ಜೀವಿಸಕ್ಕೆ ನೋಡ್ತಿರ್ತಾರೆ. ಅಂದ್ರೆ ಆನಂದ ಬೇಕು ಅಷ್ಟೇ. ಆತ್ಮತತ್ವ ಅಂದ್ರೆ ಏನು, ಆನಂದ ನೋಡ್ಕೊಂಡು ಹೋಗ್ತಿರ್ತಾರೆ, ಬ್ರಹ್ಮಾನಂದ ನೋಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಒಬ್ಬ ಅಜ್ಞಾನ ಏನ್ ಮಾಡ್ತಾನೆ, ಅವನ್ನ ತೋರ್ಸ್ಕೊಳಕ್ಕೆ, ಅವನು ಐಡೆಂಟಿಫಿಕೇಶನ್ಗೋಸ್ಕರ ವಿಚಿತ್ರ ವೇಷಗಳನ್ನ ಚೇಂಜ್ ಮಾಡ್ತಿರ್ತಾನೆ. ವೇಷಗಳು ಅಂತಂದ್ರೇನು, ಅವನ ನಡತೆಗಳು ಚೇಂಜ್ ಮಾಡ್ತಾ ಇರ್ತಾನೆ. ಒಬ್ಬ ಜ್ಞಾನಿ ನಡತೆ ಚೇಂಜ್ ಮಾಡಲ್ಲ. ಅವನು ಹೇಗಿರ್ತಾನೆ ಅದೇ ಒಂದು ಸಹಜವಾದ ಒಂದು ಪ್ರಾಕೃತಿಕವಾಗಿ ಹೇಗಿದ್ದಾನೆ ಹಂಗೆ ಇರ್ಬೇಕಂತ ನೋಡ್ತಿರ್ತಾನೆ ಯಾವಾಗ್ಲೂ. ಯಾಕಂದ್ರೆ ಆ ದೈವತ್ವದಿಂದ ದೂರ ಆಗ್ತೀವಿ ನಾವು ಯಾವಾಗ ನಾವು ನಾಟಕ ಮಾಡಕ್ ಹೋಗ್ತೀವಿ. ಆ ಒಂದು ಕೋರ್ ಕ್ವಾಲಿಟಿ ಏನಿದೆ, ಆ ಒಂದು ಸಹಜ ಸ್ಥಿತಿ ಏನಿದೆ, ಸಹಜ ಸ್ಥಿತಿ ಅಂದ್ರೆ ಏನು, ಆತ್ಮತತ್ವ, ಆ ಭಗವಂತನ ತತ್ವ ನಾವೇ ಅದು. ಬಟ್ ಏನಾಗ್ತಿದೆ, ಈಗೋಯಿಂದ, ಅಜ್ಞಾನದಿಂದ, ಆ ಒಂದು ತತ್ವದಿಂದ ದೂರ ಆಗ್ತಿದೀವಿ, ಭಗವಂತ ತತ್ವದಿಂದ ದೂರ ಆಗ್ತಿದೀವಿ ನಾವು. ಹಂಗಾಗಿ ಒಬ್ಬ ಜ್ಞಾನಿ ಏನ್ ನೋಡ್ತಾನೆ, ಯಾವಾಗ್ಲೂ ಕೂಡ ಆ ಸಿಂಪಲ್ ಆಗಿರೋದೇ ನೋಡ್ತಾನೆ. ಅದಾದ್ಮೇಲೆ ಅವನಿಗೆ ಎಲ್ಲಿ ಮೇಲು ಕೀಳು ಕಾಣಲ್ಲ. ಅವನು ಎಲ್ಲಾ ಕಡೆ ಒಂದೇ ಕಾಣ್ತಾನೆ. ಯಾಕಂದ್ರೆ ಅವನು ತನ್ನ ಭಗವಂತಂತ ಅರ್ಥ ಮಾಡ್ಕೊಂಡಿರ್ತಾನೆ. ಹಂಗಾಗಿ ಬೇರೆಯವರು ಕೂಡ ಭಗವಂತನ ತರನೇ ಕಾಣ್ತಿರ್ತಾರೆ ಅವನಿಗೆ. ಯಾರು ಅರ್ಥ ಮಾಡ್ಕೊಂಡಿಲ್ವೋ ಅವ್ರಿಗೆಲ್ಲ ಏನಂದ್ರೆ ಮೇಲು ಕೀಳು ಕಾಣ್ತಾ ಇರುತ್ತೆ. ಅಂದ್ರೆ ಅವನ್ನೇ ಅವನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ನೋಡಿ, ಯಾರು ಅವನ್ನ ಕರೆಕ್ಟ್ ಆಗಿ ಅರಿಯಲ್ವೋ, ಅವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳಲ್ವೋ ಅವ್ರಿಗೆ ಎಲ್ಲಾ ಕಡೆ ಹೆಚ್ಚು ಕಡಿಮೆ ಕಾಣುತ್ತೆ. ಈ ಸೃಷ್ಟಿಯಲ್ಲಿ ಯಾವುದು ಕಡಿಮೆ ಇಲ್ಲ, ಯಾವ್ದು ಹೆಚ್ಚಿಲ್ಲ, ಎಲ್ಲ ಸಮಾನವಾಗಿದೆ. ಅಂದ್ರೆ ನೋಡೋ ದೃಷ್ಟಿ ಸರಿ ಇಲ್ಲ. ನೋಡೋ ದೃಷ್ಟಿಯಲ್ಲಿ ಇನ್ನು ಪರ್ಫೆಕ್ಷನ್ ಇಲ್ಲ, ಅಲ್ಲಿ ಕಾಣ್ತಾ ಇಲ್ಲ ಅವನು. ಯಾಕಂದ್ರೆ ತನ್ನನ್ನು ತಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ, ತನ್ನ ಒಂದು ಶಕ್ತಿನ ಅರ್ಥ ಮಾಡ್ಕೊಂಡಿಲ್ಲ, ತನ್ನಲ್ಲಿ ಇರ್ತಕ್ಕಂಥ ಅಗಾಧವಾದ ಒಂದು ಪ್ರಕಾಶನ, ಅಗಾಧವಾದ ಜ್ಞಾನನ ಗೊತ್ತಿಲ್ಲ ಈ ಮನುಷ್ಯಗೆ. ಹಂಗಾಗಿ ಅವನೇನೋ ನಾನೇನೋ ಆಗ್ಬೇಕಂತ ಹೊರಟಿದ್ದಾನೆ, ನಾನೇನೋ ಮಾಡ್ಬೇಕಂತ ಹೊರಟಿದ್ದಾನೆ. ಏನೋ ಮಾಡ್ಬೇಕು ಆಗ್ಬೇಕಂತದ್ ಏನ್ ಮಾಡ್ತಿದ್ಯಾ, ಅವನ್ನ ಆ ಸಿಂಪಲ್ ಆಗಿ ಇಡಕ್ ಬಿಡ್ತಾ ಇಲ್ಲ, ಸಹಜವಾಗಿ ಇಡಕ್ ಬಿಡ್ತಾ ಇಲ್ಲ. ಅಲ್ಲೊಂದು ಬಂಧ ಇದೆ, ಅಲ್ಲೊಂದು ಕಂಡೀಷನಿಂಗ್ ಇದೆ ಅಲ್ಲಿ. ಹಂಗಾಗಿ ಏನು, ಅವ್ನು ಆಕ್ಟ್ ಮಾಡ್ತಾನೆ, ಆರ್ಟಿಫಿಷಿಯಲ್ ಆಗಿ ಆಕ್ಟ್ ಮಾಡ್ತಾನ ಅವನು. ಬಟ್ ಜ್ಞಾನಿ, ಒಬ್ಬ ಜ್ಞಾನೋದಯ ಹೊಂದಿತಕ್ಕಂಥ ಪರ್ಸನ್ ಏನ್ ಮಾಡ್ತಾನೆ, ಅವನು ಏನು ಆಗಲ್ಲ, ಸಹಜವಾಗಿ ಬದುಕ್ತಿರ್ತಾನೆ ಆರಾಮಾಗಿ, ಸರಳದಿಂದನೇ ಬದುಕ್ತಿರ್ತಾನೆ. ಅವ್ನು ಏನು ಆಗ್ಬೇಕಾಗಿಲ್ಲ, ಏನು ಒಂದು ಪದವಿನ ಪ್ರೊಟೆಕ್ಟ್ ಮಾಡ್ಬೇಕಾಗಿಲ್ಲ, ಪದವಿನ ಸಂಪಾದಿಸ್ಕೋಬೇಕಾಗಿಲ್ಲ, ಏನು ರಕ್ಷಿಸ್ಕೋಬೇಕಾಗಿಲ್ಲ. ಅವ್ನು ಏನು ಬೇಕಿಲ್ಲ, ಸಹಜವಾಗಿ ಇರೋದೇ ಬೇಕು. ಏನ್ ಬೇಕು ಅವನಿಗೆ, ಭಗವಂತನ ತರ ಇರೋದೇ ಬೇಕು. ಆನಂದದಲ್ಲಿ ಯಾವಾಗ್ಲೂ ತುಂಬಿ ತೇಲ್ತಾ ಇರ್ಬೇಕು ಅವನಿಗೆ, ಅದೇ ಬೇಕು. ಅವನೇನು ಹುಡ್ಕೊಂಡು ಹೋಗ್ತಿರ್ತಾನೆ, ಆನಂದನ ಹುಡ್ಕೊಂಡು ಹೋಗ್ತಿರ್ತಾನೆ. ಈ ಪ್ರಕೃತಿ ಕೂಡ ನೋಡಿ, ಅಲ್ಲಿ ಈ ಪ್ರಕೃತಿಯಲ್ಲಿ ಏನು ಒಂದು ಡ್ರಾಮಾ ಇಲ್ಲ, ಆರ್ಟಿಫಿಷಿಯಲ್ ಇಲ್ಲ, ಶಕ್ತಿ ತುಂಬಿದೆ. ಒಂದು ಮರನ ನೋಡಿ ಶಕ್ತಿ ತುಂಬಿದೆ, ಒಂದು ಪ್ರಾಣಿನ ನೋಡಿ ಶಕ್ತಿ ತುಂಬಿದೆ. ಬಟ್ ಮನುಷ್ಯನಲ್ಲಿ ಶಕ್ತಿ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವನು ಒಂದು ಐಡೆಂಟಿಫಿಕೇಶನ್ ಬೇಕಂತಾನೆ, ನಾನು ಅಂತಕ್ಕಂಥದ್ದು ಬೇಕಂತಾನೆ. ನಾನು ಹಿಂಗಿರ್ಬೇಕು ಅಂತ ಅವನೇ ಒಂದು ಪ್ರೊಜೆಕ್ಟ್ ಮಾಡ್ಕೊಂತಾನೆ, ಅವನೇ ಡಿಸೈಡ್ ಮಾಡ್ಕೊಂತಾನೆ. ಅದ್ ಹಿಂಗಿರ್ಬೇಕು ಅಂತಕ್ಕಂಥದ್ದು ಏನ್ ಮಾಡುತ್ತೆ, ಅವನ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರೋದ್ರಿಂದ ದೂರ ಮಾಡುತ್ತೆ. ಆ ಭಗವಂತ ತತ್ವದಿಂದ ದೂರ ಮಾಡುತ್ತೆ, ಆನಂದದಿಂದ ದೂರ ಮಾಡುತ್ತೆ.
ಮತ್ತೆ ದುಃಖಕ್ಕೆ ಹೋಗ್ತಾನೆ, ಮತ್ತೆ ಅಜ್ಞಾನಕ್ಕೆ ಬೀಳ್ತಾನೆ ಅವನು. ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಗಿಡ ಮರಗಳಿಂದ, ಈ ಪ್ರಕೃತಿಯಿಂದ, ಸೃಷ್ಟಿಯಿಂದ, ಮಕ್ಕಳಿಂದ ಏನಪ್ಪ ಕಲಿಬೇಕಂದ್ರೆ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರೋದು ಕಲಿಬೇಕು ನೋಡಿ. ಅಲ್ಲಿ ಏನು ಆ ಒಂದು ಆರ್ಟಿಫಿಷಿಯಲೇ ಇಲ್ಲ ಅಲ್ಲಿ. ಪ್ರಾಕೃತಿಕವಾಗಿ, ಸಹಜವಾಗಿ, ಸರಳವಾಗಿ ಹೇಗಿದ್ದಾರೆ ಹಂಗೆ ಇರ್ತಾರೆ ಅಲ್ಲಿ. ಅಲ್ಲಿ ಮೈಂಡೇ ಇಲ್ಲ. ಈ ಮೈಂಡ್ ಎಲ್ಲಿಂದ ಬಂತಂದ್ರೆ ಈ ಮನುಷ್ಯಗೆ ದೊಡ್ಡನಾಗ್ತಾ ಆಗ್ತಾ ಆಗ್ತಾ ಶುರುವಾಗುತ್ತೆ ಈ ಸೊಸೈಟಿಯಿಂದ, ಸಮಾಜದಿಂದ. ಇನ್ನೇನೋ ಆಗ್ಬೇಕು ನಾನು ಅಷ್ಟೇ. ಅದೇನೋ ಆಗ್ಬೇಕು, ಒಂದೇನೋ ಪದವಿ ಬೇಕು, ಇನ್ನೇನೋ ಬೇಕು ಅಂತ ಆ ಒಂದು ಬೇಕು ಅಂತದ್ರಿಂದ ಹೋಗಿ 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 ಏನಾಗಿದೆ, ಅವನು ಆ ಒಂದು ಸಿಂಪ್ಲಿಸಿಟಿ ಇರ್ತಕ್ಕಂಥ, ಸಿಂಪಲ್ ಆಗಿರ್ತಕ್ಕಂಥ ಕ್ವಾಲಿಟಿ, ಸರಳವಾಗಿರ್ತಕ್ಕಂಥ ಕ್ವಾಲಿಟಿನೇ ದೂರ ಮಾಡ್ಕೊಂಡಿದ್ದಾನೆ. ಆ ಸರಳವಾಗಿರ್ತಕ್ಕಂಥ ಕ್ವಾಲಿಟಿ ದೂರ ಆಗಿದೆ ಅಂದ್ರೆ ಅರ್ಥ ಏನು? ಆನಂದ ದೂರ ಆಗಿದೆ ಅಂತ ನೋಡಿ. ಆ ಭಗವಂತನ ತತ್ವ, ಭಗವಂತ ಆಗಿದ್ದ ಮೊದ್ಲು, ಎಲ್ಲ ತನಕ ಮನ್ಸು ಇರ್ಲಿಲ್ವ ಅವನ್ ಭಗವಂತನೇ. ಯಾವಾಗ ಮನ್ಸು ಶುರುವಾಯ್ತು, ಆ ಭಗವಂತ ತತ್ವ ಅಂತಕ್ಕಂಥದ್ದು ದೂರ ಆಯ್ತು ಅವನಿಂದ ನೋಡಿ. ಭಗವಾನ್ ಅಂತ ಯಾಕೆ ಕರೀತಾರೆ ರಮಣ ಮಹರ್ಷಿ ಅಂತಂದ್ರೆ, ಆ ಸಿಂಪಲ್ ಆಗಿ ಬದುಕಿದ್ರು. ಸಿಂಪಲ್ ಆಗಿ ಯಾವಾಗ ನಾವು ಬದುಕಲ್ಲ, ಆನಂದ ದೂರ ಆಗುತ್ತೆ, ದುಃಖ ಪ್ರಾರಂಭ ಆಗುತ್ತೆ, ಒಂದೇನೋ ಬೇಕಂತ ಹಿಂದೆ ಓಡೋಗ್ತೀವಿ ನಾವು ನೋಡಿ. ಆ ಬೇಕು 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 ಅಂತಕ್ಕಂಥದ್ದು ಏನ್ ಮಾಡುತ್ತೆ, ವಿಚಿತ್ರ ವಿಚಿತ್ರ ಭಾವನೆಗಳು, ವಿಚಿತ್ರ ವಿಚಿತ್ರ ತಳಮಳಗಳು ಶುರುವಾಗುತ್ತೆ ಒಳಗಡೆ. ಏನು ಬೇಕಿಲ್ಲ, ಇನ್ನೇನು ಬೇಕು, ನೀನೇ ಭಗವಂತ. ಭಗವಂತನ ಹತ್ರ ಎಲ್ಲ ಶಕ್ತಿಗಳಿದೆ. ಬಟ್ ಏನ್ ಮಾಡ್ತಾನೆ ಭಗವಂತ? ಬೇರೇನೋ ಹುಡ್ಕೊಂಡು ಹೋಗ್ತಾನೆ ನೋಡಿ. ಸೊ ಕೆಲವೊಂದು ಕೊಟೇಶನ್ಸ್ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಷ್ಟೊಂದು ಓಶೋದು ಕೊಟೇಶನ್ ಇದೆ. ನೆಕ್ಸ್ಟ್ 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 ವಿನೋದ್, ನೆಕ್ಸ್ಟ್ ನೆಕ್ಸ್ಟ್ ಇಷ್ಟು ಇದು ಇರ್ಲಿ ನೋಡಿ. ಓಶೋ ಹೇಳ್ತಾರೆ ನೋಡಿ, ಟು ಬಿ ಸಿಂಪಲ್ ಮೀನ್ಸ್ ವಿತೌಟ್ ಪ್ರೊಜೆಕ್ಷನ್ಸ್, ವಿತೌಟ್ ಕಂಡೀಷನಿಂಗ್, ಜಸ್ಟ್ ಕ್ಲಾರಿಟಿ, ಎ ಸೈಲೆನ್ಸ್, ಎ ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಸಿಂಪಲ್ ಆಗಿರೋದ್ರಿಂದ ಏನು, ಅವನಿವೇನು ಪ್ರೊಜೆಕ್ಷನ್ಸ್ ಇಲ್ಲ, ಏನು ಹಿಂಗಿರ್ಬೇಕು ಅಂತಿಲ್ಲ. ಜ್ಞಾನಿ ತರ ಬದುಕ್ಬೇಕು, ಆನಂದದಿಂದ ಬದುಕ್ಬೇಕು ಅದಿದೆ. ಬಟ್ ಒಂದು ಏನು ಪ್ರೊಜೆಕ್ಷನ್ ಅಂತಂದ್ರೆ ಏನು, ಒಂದು ಆಡಂಬರತೆ ಇಲ್ಲ, ಏನು ಕಂಡೀಷನಿಂಗ್ ಇಲ್ಲ ನೋಡಿ. ಕಂಡೀಷನಿಂಗ್ ಅಂದ್ರೆ ಏನು, ನಾನು ಇದೇ ತರ ಇರ್ಬೇಕು, ನನ್ನ ಎಲ್ಲಾರು ಗುರ್ತಿಸ್ಬೇಕು, ನನ್ನೆಲ್ಲ ಹೊಗಳ್ಬೇಕು, ನನ್ನ ದೊಡ್ಡವಂತರ ನೋಡ್ಬೇಕು, ನನಗೊಂದು ರೆಸ್ಪೆಕ್ಟ್ ಬೇಕು, ಅವ್ನ್ ಎಲ್ಲರೂ ಕಾಣಿಸ್ಬೇಕು ನೋಡಿ, ಇದೇ ಕಂಡೀಷನಿಂಗ್. ಜಸ್ಟ್ ಎ ಕ್ಲಾರಿಟಿ ನೋಡಿ. ಜಸ್ಟ್ ಎ ಕ್ಲಾರಿಟಿ ಅಂದ್ರೆ ಏನು ಕ್ಲಾರಿಟಿ ಅಂದ್ರೆ ನನ್ನ ಆತ್ಮ ಅಂತಕ್ಕಂಥದ್ದು ಕ್ಲಾರಿಟಿ, ನಾನ್ ಭಗವಂತ ಅಂತಕ್ಕಂಥದ್ದು ಕ್ಲಾರಿಟಿ. ಆ ಮೌನ ನೋಡಿ, ಎ ಸೈಲೆನ್ಸ್, ಎನ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ನೋಡಿ ಮಾಸ್ಟರ್ ಎಂತ ಅದ್ಭುತವಾದ ಮಾತು ಹೇಳ್ತಾರೆ ವರ್ಷ. ಟು ಬಿ ಸಿಂಪಲ್ ಮೀನ್ಸ್ ವಿತೌಟ್ ಪ್ರೊಜೆಕ್ಷನ್ಸ್, ವಿತೌಟ್ ಕಂಡೀಷನಿಂಗ್, ಜಸ್ಟ್ ಎ ಕ್ಲಾರಿಟಿ, ಎ ಸೈಲೆನ್ಸ್, ಎನ್ ಅಂಡರ್ಸ್ಟ್ಯಾಂಡಿಂಗ್. ರಮಣ ಮಹರ್ಷಿ ಹಿಂಗೇ ಇದ್ರು. ಏನೇ ಅಂದ್ರು, ಏನೇ ಮಾತಾಡಿದ್ರು, ಒಬ್ಬ ಜ್ಞಾನಿಗೆ ಯಾವುದು ಅಂಟಲ್ಲ. ಅವ್ನಿಗೇನು ಬೇಕಿಲ್ಲ, ಅವ್ನಿಗೇನ್ ಬೇಕು, ಆನಂದನೇ ಬೇಕು. ಯಾವಾಗ್ಲೂ ಆನಂದವಾಗಿರ್ಬೇಕು, ಅದೇ ಬೇಕು. ಆನಂದವಾಗಿರ್ಬೇಕಂದ್ರೆ ಏನು, ಆ ಮನಸ್ಸಿಂದ ದೂರ ಆಗ್ಬೇಕು, ಆ ಪ್ರೊಜೆಕ್ಷನ್ಸ್ ದೂರ ಆಗ್ಬೇಕು, ಆ ಕಂಡೀಷನಿಂಗ್ ದೂರ ಆಗ್ಬೇಕು, ಆ ಬಂಧ ದೂರ ಆಗ್ಬೇಕು, ನಾನಂತಕ್ಕಂಥದ್ರಿಂದ ದೂರ ಆಗ್ಬೇಕು. ಮನ್ಸು ಎಲ್ಲ ಮನಸ್ಸಿನ ಆಟಗಳು, ಕೋತಿ ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ವಿನೋದ್, ಓಶೋದ್ ಇನ್ನೊಂದಿದೆ, ಒಂದೇ ಒಂದು ಲೈನ್ ಇದೆ ನೋಡು, ಒಂದು ಸಿಂಗಲ್ ವರ್ಡ್, ಒಂದೇ ಲೈನ್ ನೋಡು. ನೆಕ್ಸ್ಟ್ ಓಶೋದು.
ಇಷ್ಟೇನಾ? ನೆಕ್ಸ್ಟ್ ಇಲ್ವಾ? ಓಕೆ, ಇನ್ನು ನೆಕ್ಸ್ಟ್ ಮುಂದೋಗು. ಓಕೆ, ಇದು ಬೇಕಾದ್ರೆ ಇದು ನೋಡಿ, ಜೂಮ್ ಮಾಡು. ನೋಡಿ, ಆಲ್ ದ ಬುದ್ಧಾಸ್ of the ages have been telling you very simple fact. Don't try to become. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಡೋಂಟ್ ಟ್ರೈ ಟು ಬಿಕಮ್. ಅಂದ್ರೆ ಏನು? ಆ ಒಂದು ಆತ್ಮ ತತ್ವದಲ್ಲಿ ಇರುವಂತ, ನಿನ್ ಜೊತೆ ನೀ ಇರುವಂತ, ನಿಂದ ನೀನ್ ದೂರ ಆಗ್ತಿದೀಯ. ಮತ್ತೆ ಅಲ್ಲೇ ಹೇಳ್ತಾರೆ ಅಂತಂದ್ರೆ ಏನು? ನೀನಾಗಿರು. ಅಂದ್ರೆ ನೀನು, ನಿನ್ನಲ್ಲಿ ಏನಿರ್ತಕ್ಕಂಥ ಒಂದು ಕ್ವಾಲಿಟಿ ಇದೆ ನಿನ್ನಲ್ಲಿ, ಆ ಯೂನಿಕ್ ಕ್ವಾಲಿಟಿ ಇದೆ, ಒಂದು ವಿಶೇಷವಾದ ಒಂದು ಗುಣ ಇದೆ, ಆ ಗುಣದಲ್ಲಿರು. ನೀನಾಗಿರು ಅಂದ್ರೆ ಏನು? ನಿನ್ನ ಆತ್ಮ ಜೊತೆ ಯಾವಾಗ್ಲೂ ಒಂದಾಗಿರು. ಆತ್ಮದಿಂದ ದೂರ ಆಗ್ಬೇಡ ನೀನು. ಡೋಂಟ್ ಟ್ರೈ ಟು ಬಿಕಮ್. ನೋಡಿ, ನೀನೇನೋ ಆಗ್ಬೇಕಂತ ಹೊರಡ್ತಿದೀಯ. ನೀನೇನೋ ಒಂದು ಕಂಡೀಷನಿಂಗ್ ಇಟ್ಕೊಂಡು ನಾನೇನೋ ಆಗ್ಬೇಕು, ದೊಡ್ಡವನಾಗ್ಬೇಕು ಅಂತ ಹೋಗ್ತಿದೀಯ, ಅಥವಾ ಇನ್ನೇನೋ ಸಾಧಿಸ್ಬೇಕಂತ ಹೋಗ್ತಿದೀಯ. ಬೇಕಿಲ್ಲ, ಏನು ಬೇಕು, ನೀನೇ ಭಗವಂತ, ಇನ್ನೇನು ಸಾಧಿಸ್ತೀಯ? ನೋಡಿ, ವಿತ್ ಇನ್ ದೀಸ್ 2 words, ಬಿ ಅಂಡ್ ಬಿಕಮಿಂಗ್, ಯುವರ್ ಹೋಲ್ ಲೈಫ್ ಈಸ್ ಕಂಟೈನ್ಡ್. ನೋಡಿ, ಇವೆರಡು ವರ್ಡ್ ಅಲ್ಲೇ ಇದೆ ಎಲ್ಲ. ಏನು? ವಿತ್ ಇನ್ ದೀಸ್ 2 words, ಬಿ ಅಂಡ್ ಬಿಕಮಿಂಗ್. ನೋಡು, ಬಿ ಅಂತಂದ್ರೆ ಏನು? ನೀನು ನಿನ್ನ ಆತ್ಮ ಜೊತೆ ಒಂದಾಗು, ಬೇರೆ ಆಗ್ಬೇಡ ಅದರಿಂದ. ಮಗು ಯಾವಾಗ್ಲೂ ತನ್ನ ಆತ್ಮ ಜೊತೆ ಒಂದಾಗಿರುತ್ತೆ. ಈ ಪ್ರಕೃತಿ ಎಲ್ಲ ಯಾವಾಗ್ಲೂ ಆತ್ಮ ತತ್ವದಲ್ಲೇ ಇರುತ್ತೆ. ಹಂಗಾಗಿ ಅಷ್ಟು ಬ್ಯೂಟಿ ಇದೆ ಪ್ರಕೃತಿಯಲ್ಲಿ. ಹಂಗಾಗ ಮಗುವಲ್ಲಿ ಅಷ್ಟೊಂದು ಬ್ಯೂಟಿ ಇದೆ, ಕಳೆ ಇದೆ, ಕಾಂತಿ ಇದೆ. ನೋಡಿ ಮಗುವಲ್ಲಿ. ಯಾಕೆ ನಾವು ಮಗುನ್ ಮುದ್ದಾಡ್ತೀವಿ ಅಂತಂದ್ರೆ, ಆ ಭಗವಂತನೇ ಕಾಣ್ತಿದ್ದಾನೆ ಮಗುವಲ್ಲಿ. ಭಗವಂತನೇ ಅವನು, ಯಾವಾಗ್ಲೂ ಭಗವಂತನೇ ಮಗು. ಬಟ್ ಮನುಷ್ಯ ಆ ಬ್ಯೂಟಿ ಹೋಗ್ಬಿಟ್ಟಿದೆ, ಕಳ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನು ಬಿಕಮಿಂಗ್ ಅಂತ, ಅವನೇ ಏನೋ ಆಗ್ಬೇಕಂತ ಹೋಗ್ತಿದ್ದಾನೆ, ಅವನು ಏನೋ ಆಕ್ಟ್ ಮಾಡ್ತಿದ್ದಾನೆ ಅವನು. ನೋಡಿ, ಬೇಡ. ಅದೇನ್ ಮಾಡುತ್ತೆ? ನಿನ್ನ ಹಾಳು ಮಾಡುತ್ತೆ, ನಿನ್ನ ಅಜ್ಞಾನಕ್ಕೆ ದೂರ ಮಾಡುತ್ತೆ, ದಾರಿ ಮಾಡುತ್ತೆ, ನಿನ್ನ ದುಃಖಕ್ಕೆ ದಾರಿ ಮಾಡುತ್ತೆ. ಬಿ ಅಂದ್ರೆ ಏನು? ಆತ್ಮದಲ್ಲೇ ಇರಿ, ಯಾವಾಗ್ಲೂ ಆತ್ಮದಲ್ಲಿ ಇರು. ಬಿಕಮಿಂಗ್ ಆಗ್ಬೇಡ. ನೀನೇನೋ ಆಗ್ಬೇಕಂತ ಹೋಗ್ತಿದೀಯ, ನೀನೇನೋ ಒಂದು ಡ್ರಾಮಾ ಮಾಡ್ತಿದ್ಯಾ, ನೀನೇನೋ ತೋರ್ಸ್ಕೊಂತಿದ್ಯಾ. ನೀನು ಯಾವ್ದೋ ಒಂದು ಕಂಡೀಷನ್ ಆಗಿ, ಯಾವ್ದೋ ಒಂದು ಪ್ರೊಜೆಕ್ಷನ್, ಅಥವಾ ಏನೋ ಒಂದು ನಿನ್ ತಲೆಯಲ್ಲಿ ಇದೆ ಒಂದು, ನಾನು ಹಿಂಗೇ ಇರ್ಬೇಕು, ನಾನು ನಾನ್ ದೊಡ್ಡ ಮಾಸ್ಟ್ರು, ನಾನೊಬ್ಬ ಎನ್ಲೈಟನ್ ಮಾಸ್ಟ್ರು, ನಾನ್ ದೊಡ್ಡ ಸ್ವಾಮೀಜಿ, ನಾನ್ ದೊಡ್ಡ ಮಠಾಧೀಶ ಅಂತ, ಈ ತರ ವಿಚಿತ್ರ ಆ ಒಂದು ಕಂಡೀಷನಿಂಗ್ಗಳಿದೆ ಒಳಗಡೆ ನಿನಗೆ. ಹಂಗಾಗಿ ಏನಾಗ್ತಿದ್ಯಾ? ನಿನ್ನ ಆತ್ಮತತ್ವದಿಂದ ದೂರ ಆಗ್ತಿದ್ಯಾ. ನೋಡಿ, ಪತ್ರಿ ಸರ್ ಏನಿತ್ತು, ಎಷ್ಟು ಸಿಂಪಲ್ ಆಗಿ ಬದುಕಿದ್ರು. ಯಾಕೆ ಬದುಕಿದ್ರು ಅಂತಂದ್ರೆ, ಯಾವಾಗ್ಲೂ ಅವ್ರಿಗೆ ಏನ್ ಬೇಕು? ಭಗವಂತನ ತರ ಇರೋದ್ ಬೇಕು ಅವ್ರಿಗೆ. ಮನ್ಸು ಬೇಕಾಗಿಲ್ಲ. 1% ಮನ್ಸನ್ನ ಕೆಲಸ ಮಾಡೋದೇ ಇಲ್ಲ ಅಲ್ಲಿ. ಯಾವಾಗ್ಲೂ ಕೂಡ ಆನಂದವಾಗಿರ್ತಾವ, ಸಚ್ಚಿತ್ತ ಆನಂದ. ನೋಡಿ, ಯಾವಾಗ್ಲೂ ಆ ಸತ್ವದಲ್ಲಿ ಜೀವಿಸ್ತಾ ಆನಂದವಾಗಿರೋದು. ನೋಡಿ, ಅಲ್ಲಿ ಇದ್ವಾಗ ಇನ್ನೇನು ಬೇಕಿಲ್ಲ, ಇಷ್ಟೇ ಇರೋದು ವಿಷಯ. ನೋಡಿ, ಯುವರ್ ಹೋಲ್ ಲೈಫ್ ಈಸ್ ಕಂಟೈನ್ಡ್. ಎಲ್ಲ ನಿನ್ನ ಜೀವನ ಎಲ್ಲ ಇದ್ರಲ್ಲೇ ಇದೆ. ಯಾವಾಗ್ಲೂ ಬಿ ಅಂದ್ರೆ ನಿನ್ ಜೊತೆನೆ ಇರು. ನೆಕ್ಸ್ಟ್ ಇನ್ನೊಂದು ಲಾವಸ್ ಹೇಳ್ತಾರೆ, ಸಿಂಪ್ಲಿಸಿಟಿ, ಪೇಷನ್ಸ್, ಕಂಪ್ಯಾಷನ್, ದೀಸ್ 3 ಆರ್ ಯುವರ್ ಗ್ರೇಟೆಸ್ಟ್ ಟ್ರೆಜರ್ಸ್. ನೋಡಿ, ಸಿಂಪ್ಲಿಸಿಟಿ, ಪೇಷನ್ಸ್, ಕಂಪ್ಯಾಷನ್, ದೀಸ್ 3 ಆರ್ ಯುವರ್ ಗ್ರೇಟೆಸ್ಟ್ ಟ್ರೆಜರ್ಸ್. ನೋಡಿ, ಸಿಂಪಲ್ ಆಗಿರೋದು, ಪೇಷನ್ಸ್ ಆಗಿರೋದು. ನಾವು ಇವಾಗ ಸಾಧನೆ ಮಾಡ್ತಿರ್ತೀವಿ, ಅಥವಾ ವಿಚಿತ್ರ ಈ ಸಮಾಜದಲ್ಲಿ ಬದುಕಿದಾಗ, ಸಂಸಾರದಲ್ಲಿ ಬದುಕಿದಾಗ, ಹೊರಗಡೆ ಬದುಕ್ತಿರ್ತೀವಿ, ಅವಾಗ ಏನಾಗುತ್ತೆ? ನಮ್ಮ ಆ ಒಂದು ಈಗೋ ಟ್ರಿಗರ್ ಮಾಡ್ತಾ ಇರುತ್ತೆ, ಮನ್ಸು ಆಡಿಸ್ತಾ ಇರುತ್ತೆ, ವಿಚಿತ್ರ ಆಟ ಆಡಿಸ್ತಿರುತ್ತೆ. ಇನ್ನೇನೋ ನೋಡ್ತೀವಿ, ನಾವು ಆತರ ಆಗ್ಬೇಕಂತೀವಿ, ಇನ್ನೇನೋ ಕೇಳ್ತೀವಿ, ನಾವು ಆತರ ಆಗ್ಬೇಕಂತೀವಿ, ಭಾವನೆಗಳು ಸೃಷ್ಟಿ ಆಗ್ತವೆ ವಿಚಿತ್ರ. ನೋಡಿ, ಅಂತದಕ್ಕೆಲ್ಲ ನೀನ್ ಪೇಷನ್ಸ್ ತೋರ್ಸು. ಅದಾದ್ಮೇಲೆ ಈ ಸಿಂಪಲ್ ಆಗಿ ಆಗ್ಬೇಕಂತ ಹೋಗ್ತಿರ್ತೀಯ, ಏನು ಆತ್ಮತತ್ವದಲ್ಲಿ ಜೀವಿಸ್ಬೇಕಂತಿರ್ತೀಯ, ಅವಾಗ ಏನಾಗ್ತಿರುತ್ತೆ? ನೀ ಚಾಲೆಂಜ್ಗಳು ಬರ್ತಿರ್ತವೆ, ಅದಕ್ಕೂ ಕೂಡ ಪೇಷನ್ಸ್ ತೋರ್ಸು. ಕಂಪ್ಯಾಷನ್, ನೋಡಿ, ಕರುಣೆ, ಮಹಾ ಕರುಣೆ, ಎಲ್ಲರ ಮೇಲೆ ಕರುಣೆ, ಇಡೀ ಸೃಷ್ಟಿ ಮೇಲೆ ಕರುಣೆ. ಇವೇ ನಿನ್ನ 3 ಟ್ರೆಜರ್ಸ್ ಅಂತಾರೆ, ದೊಡ್ಡ ಸಂಪತ್ತುಗಳು. ಇವು 3 ಸಂಪತ್ತುಗಳು: ಸಿಂಪಲ್ ಆಗಿರೋದು, ಪೇಷನ್ಸ್ ಆಗಿರೋದು, ಕಂಪ್ಯಾಷನ್. ನೋಡಿ, ಇವು 3 ಇದ್ರೆ ಒಬ್ಬ ಲಾಭಸುತರ ಆಗ್ತೀವಿ ನಾವು, ಒಬ್ಬ ಸುವಾಂಸುತರ ಆಗ್ತೀವಿ, ಒಬ್ಬ ಪ್ರಮಾಣ ಮಹರ್ಷಿ ಆಗ್ತೀವಿ ನಾವು. ನೋಡಿ, ಗ್ರೇಟೆಸ್ಟ್ ಟ್ರೆಜರ್ಸ್ ಅಂತಾರೆ ನೋಡಿ, ಅವು ಸಿಂಪಲ್ ಆಗಿರೋದು, ಪೇಷನ್ಸ್ ಆಗಿರೋದು, ಕರುಣೆ, ಕಂಪ್ಯಾಷನ್. ನೋಡಿ, ಅಷ್ಟು ಶಕ್ತಿ ತುಂಬಿರುತ್ತೆ. 3 ಇದ್ರೆ ಸಾಕು. ಸಿಂಪಲ್ ಆಗಿ ಬದುಕು, ಪೇಷನ್ಸ್ ಆಗಿ ಬದುಕು, ಕಾಯಿ
ಕಾಯಿ, ಏನ್ ತೊಂದ್ರೆ ಇದೆ? ಎಲ್ಲಿ ಡೆತ್ ಇಲ್ಲ, ಕೊನೆ ಅನ್ನೋದಿಲ್ಲ ಸೃಷ್ಟಿಯಲ್ಲಿ. ವೇಟ್ ಮಾಡು, ಕರುಣೆ ತೋರ್ಸು, ಎಲ್ಲರ ಮೇಲೆ ಕರುಣೆ ತೋರ್ಸು, ಸಕಲ ಸೃಷ್ಟಿ ಮೇಲೆ ಕರುಣೆ ತೋರ್ಸು. ನೆಕ್ಸ್ಟ್ ಏನದು? ಇದು ಅದೇ ಹೇಳುತ್ತೆ. ನೆಕ್ಸ್ಟ್ ಔಷಧ ಹೇಳ್ತಾರೆ. ಹಂಬಲ್ ಮ್ಯಾನ್ ಇರ್ಲಿ. ಹಂಬಲ್ ಮ್ಯಾನ್ ಈಸ್ ಜಸ್ಟ್ ಲೈಕ್ ಎ ಫ್ಲವರ್. ಈಸ್ ನಾಟ್ ಎ ಅಸರ್ಟಿವ್, ಈಸ್ ನಾಟ್ ಎ ರಿಪ್ರೆಸಿವ್, ಈಸ್ ಸಿಂಪ್ಲಿ ನ್ಯಾಚುರಲ್. ನೋಡಿ, ಹಂಬಲ್ ಮ್ಯಾನ್ ಯಾವಾಗ್ಲೂ ಏನ್ ಮಾಡ್ತಾನೆ? ಕಂಪ್ಯಾಷನ್ ಇರ್ತಕ್ಕಂಥನು, ಕರುಣೆ ಇರ್ತಕ್ಕಂಥನು. ಅವನು ಒಂದು ಹೂವಿನ ತರ ಇರ್ತಾನೆ. ಅವನು ಎಲ್ಲರಿಗೂ ಪರಿಮಳ ಅನಿಸ್ತಾ ಇರ್ತಾನೆ. ಎಲ್ಲರಿಗೂ ಕೂಡ ಒಂದು ಆ ಬ್ಯೂಟಿನ ಆ ಒಂದು ಅನಿಸ್ತಾ ಇರ್ತಾನೆ. ಹೂವಿನ ತರ ಹೂವ್ ಏನ್ ಮಾಡುತ್ತೆ? ಎಲ್ಲರಿಗೂ ಪರಿಮಳ ಹರಡಿಸುತ್ತೆ. ಅಥವಾ ಒಂದು ಬ್ಯೂಟಿ, ಆ ಒಂದು ಚೆನ್ನಾಗಿ ಕಾಣುತ್ತಿರ ಹೂ ನೋಡಿದ ತಕ್ಷಣ ಆನಂದ ಆಗುತ್ತೆ ನಮ್ಗೆ. ಆ ತರ ಒಬ್ಬ ಸಿಂಪಲ್ ಮ್ಯಾನ್ ಹಂಗಿರ್ತಾನೆ. ಏನು, ಅವ್ನು ಯಾವ್ದಕ್ಕೂ ಅವಸರ ಮಾಡಲ್ಲ, ಯಾವ್ದಕ್ಕೂ ದುಃಖ ಮಾಡಲ್ಲ, ಯಾವ್ದು ಬೇಕನ್ನಲ್ಲ, ರಿಪ್ರೆಸ್ ಆಗಲ್ಲ, ಅಸರ್ಟಿವ್ ಆಗಲ್ಲ. ಅಂದ್ರೆ ಹುಡ್ಕೊಂಡು ಹೋಗಲ್ಲ, ಓಡಲ್ಲ. ಅವ್ನು ಯಾವತ್ತೂ ಓಡಲ್ಲ. ಅವನಲ್ಲೇ ಅವ್ನು ಕಂಡ್ಕೊಂಡ್ಬಿಡ್ತಾನೆ, ಎಲ್ಲಾನು ಕಂಡ್ಕೊಂತಾನೆ. ಏನು, ಆ ದೈವತ್ವನ್ನೇ ಕಂಡ್ಕೊಂಡ್ಬಿಡ್ತಾನೆ, ಆನಂದನ್ ಕಂಡ್ಕೊಂಡ್ಬಿಡ್ತಾನೆ. ಅವ್ನು ಯಾವ್ದಕ್ಕೂ ಕೊರಗೋದೇ ಇಲ್ಲ. ನೋಡಿ, ರಿಪ್ರೆಸ್ ಆಗಲ್ಲ ಅವನು. ಈ ಸಿಂಪ್ಲಿ ನ್ಯಾಚುರಲ್. ನೋಡಿ, ಸರಳವಾಗಿ ಸಹಜವಾಗಿರ್ತಾನೆ ಯಾವಾಗ್ಲೂ ಕೂಡ. ಯಾಕಿರ್ತಾನೆ ಅಂತಂದ್ರೆ ಅವ್ನಿಗೆ ಏನ್ ಬೇಕು? ಆನಂದ ಬೇಕು. ಅವ್ನಿಗೆ ಇನ್ನೇನು ಬೇಕಿಲ್ಲ. ಅದೇ ಒಂದು ದೊಡ್ಡ ಟ್ರೆಜರ್ ಅವನಿಗೆ, ಅದೇ ಒಂದು ದೊಡ್ಡ ಸಂಪತ್ತು. ನೋಡಿ ಮಾಸ್ಟರ್ಸ್, ಗಮನಿಸ್ಕೊಳ್ಳಿ ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತಿದೀವಿ ಅಂತ ಗೊತ್ತಾಗ್ಬಿಡತ್ತೆ ನಮ್ಗೆ. ಏನಾಗುತ್ತೆ ಇದನ್ನೆಲ್ಲ ಗಮನಿಸಿದಾಗ? ಏನಾಗುತ್ತೆ, ನಮ್ಮ ಆನಂದನ ಹೆಂಗೆ ದೂರ ಮಾಡ್ಕೊಂತಿದೀವಿ ಗೊತ್ತಾಗುತ್ತೆ. ಸರಿ ಮಾಡ್ಕೊಂಡ್ಬಿಡ್ತೀವಿ. ನೋಡಿ, ನಾವ್ ಯಾವಾಗ್ಲೂ ಒಂದು ಪರಿಮಳ ಸೂಸ್ಬೇಕು ನಮ್ಮಿಂದ. ಏನು, ಆನಂದ ಅಂತಕ್ಕಂಥ ಪರಿಮಳ ಸೂಸ್ಬೇಕು ನಮ್ಮಿಂದ ಯಾವಾಗ್ಲೂ. ನಮ್ಮನ್ನ ನೋಡ್ಬಿಟ್ರೆ ಯಾರಾದ್ರೂ, ಯೋಹೋ ಎಂಥ ಶಾಂತ ಇದಾನಪ್ಪ, ಎಂಥ ನಿಶ್ಚಲವಾಗಿದ್ದಾನ ಅನ್ಸ್ಬೇಕು. ಒಬ್ಬ ಓಶೋ ಹಂಗೆ ಇದ್ದ ನೋಡಿ, ಎಂಥ ಕಳೆ ಇತ್ತು. ಪತ್ರಿಸರ್ ಯಾಕಷ್ಟು ಕಳೆ ಇದ್ರಂದ್ರೆ ಸಿಂಪಲ್ ಆಗಿರ್ತಿದ್ರು ಯಾವಾಗ್ಲೂ ಕೂಡ. ಏನು ಡ್ರಾಮಾ ಮಾಡ್ತಿರ್ಲಿಲ್ಲ, ಏನು ಆಕ್ಟ್ ಮಾಡ್ತಿರ್ಲಿಲ್ಲ ಅವರು. ನೆಕ್ಸ್ಟ್ ಕೋರ್ ಬ್ಯೂಟಿ ಸಿಂಪ್ಲಿಸಿಟಿ. ನೋಡಿ, ಯಾರು ಹೇಳ್ತಾರೆ? ಪಾಲೋ ಕಾಲೋ ಹೇಳ್ತಾರೆ. ನೋಡಿ, ಕೋರ್ ಬ್ಯೂಟಿ, ನೀನೇನೋ ಆ ಒಂದು ಬ್ಯೂಟಿ ಅನ್ಕೊಂತಿದ್ಯಾ, ಆ ಬ್ಯೂಟಿ ಅಂತಕ್ಕಂಥದ್ದು ಸಿಂಪಲ್ ಅಲ್ಲಿ ಇದೆ. ನೋಡಿ, ಯಾಕಂದ್ರೆ ಆನಂದ ಇದೆ ಇಲ್ಲಿ, ಎಲ್ಲ ಇದೆ ಅಲ್ಲಿ, ಕಂಪ್ಲೀಟ್ ಸೃಷ್ಟಿನೇ ಇದೆ, ಎಲ್ಲ ಬ್ರಹ್ಮಾಂಡನೇ ಇದೆ ಆ ಸಿಂಪ್ಲಿಸಿಟಿನಲ್ಲಿ. ಪಾಲೋ ಕೋಲೋ ಈ ಬುಕ್ಸ್ ಓದಿ, ಅದ್ಭುತವಾದ ಬುಕ್ಸ್ ಇರೋಲ್ಲ. ನೋಡಿ, ನೆಕ್ಸ್ಟ್ ಲಾವತ್ಸ್ ಇನ್ನೊಂದು ಹೇಳ್ತಾರೆ. ಐ ಹ್ಯಾವ್ ತ್ರೀ ಥಿಂಗ್ಸ್ ಟು ಟೀಚ್ ಸಿಂಪ್ಲಿ. ಅದೇ ಹೇಳ್ತಾರೆ, ಸಿಂಪ್ಲಿಸಿಟಿ, ಪೇಷನ್ಸ್, ಕಂಪ್ಯಾಷನ್. these three are greatest treasures. ನೇಚರ್ ಈಸ್ ಬ್ಲೆಸ್ಡ್ ವಿತ್ ಸಿಂಪ್ಲಿಸಿಟಿ. ನೋಡಿ, ಅದೇ ಹೇಳ್ತಾ ಇದ್ದೆ ನಾನು. ಪ್ರಕೃತಿ ನೋಡಿ ಹೆಂಗಿದೆ, ಕಂಪ್ಲೀಟ್ ಆಗಿ. ನ್ಯೂಟನ್ ಹೇಳ್ತಾರೆ, ಐಸಾಕ್ ನ್ಯೂಟನ್ ಸೈಂಟಿಸ್ಟ್, ಕಂಪ್ಲೀಟ್ ಆಗಿ ಸಿಂಪಲ್ ಆಗಿದೆ ನೇಚರ್. ಏನು ಇಲ್ಲ, ಅದೇಗಿದೆ ಸೃಷ್ಟಿ ಹಂಗಿದೆ ಹಂಗೆ ಇದೆ. ಬಟ್ ಮನುಷ್ಯಗೆ ನೋಡಿ, ಮನುಷ್ಯನೇ ವಿಚಿತ್ರ ವೇಷ ಆಗ್ತಿದ್ದಾನೆ. ನೋಡಿ, ಯಾಕೆ ಪ್ರಕೃತಿ ಅಷ್ಟು ಚೆನ್ನಾಗಿ ಕಾಣುತ್ತಂದ್ರೆ ಸಿಂಪಲ್ ಆಗಿದೆ, ಅದು ಏನು ಚೇಂಜ್ ಆಗಿಲ್ಲ. ನಾವೇ ವೇಷಗಳು ಚೇಂಜ್ ಮಾಡ್ಕೊಂಡಿದೀವಿ. ವೇಷಗಳು ಚೇಂಜ್ ಆದಾಗ ಏನಾಗುತ್ತೆ? ಮತ್ತೆ ದುಃಖ, ಮತ್ತೆ ಕಷ್ಟಗಳು, ಮತ್ತೆ ಆನಂದದಿಂದ ದೂರ ಆಗ್ತೀವಿ ನಾವು. ನೆಕ್ಸ್ಟ್ ಏನದು? ಬಾಬಿ ಬ್ರೌನ್ ನೋಡಿ, ಐ ಫೀಲ್ ದಟ್ ಸಿಂಪ್ಲಿಸಿಟೀಸ್ ಆಫ್ ಲೈಫ್ ಈಸ್ ಜಸ್ಟ್ ಬೀಯಿಂಗ್ ಯುವರ್ ಸೆಲ್ಫ್. ಅದೇ ಹೇಳ್ತಿದೆ ನೋಡಿ, ನಿನ್ ಜೊತೆ ನೀರು. ನೋಡಿ, ಅದೇ ಹೇಳೋದು, ನಿನ್ನ ನೀನ್ ತಿಳ್ಕ. ನಮ್ಮಂದೇ ನಾವು ದೂರ ಆಗ್ತಿದೀವಿ. ಹಂಗಾಗಿ ನಾವೆಲ್ಲ ಹೊಸ ವೇಷಗಳು ತಾಕ್ತಿದೀವಿ, ವಿಚಿತ್ರ ವೇಷಗಳು ಆಗ್ತಿದೀವಿ. ಒಂದು ಕ್ಷಣ ಒಂದು ವೇಷ, ಇನ್ನೊಂದು ಕ್ಷಣ ಇನ್ನೊಂದು ವೇಷ. ಮನೆಯಾಗ ಇದ್ರು ಒಂದು ವೇಷ, ಹೊರಗಿದ್ರು ಒಂದು ವೇಷ, ಗುಂಪಲ್ಲಿದ್ರು ಒಂದು ವೇಷ. ವೇಷ ಇಲ್ಲ, ಭಾಷೆ ಇಲ್ಲ, ಏನಿಲ್ಲ, ಆತ್ಮತತ್ವದಲ್ಲೇ ಜೀವಿಸೋದು. ನೋಡಿ, ಐ ಫೀಲ್ ದಟ್ ಸಿಂಪ್ಲಿಸಿಟಿ ಆಫ್ ಲೈಫ್ ಈಸ್ ಜಸ್ಟ್ ಬೀಯಿಂಗ್ ಯುವರ್ ಸೆಲ್ಫ್. ನೋಡಿ, ಯುವರ್ ಸೆಲ್ಫ್ ಅಂದ್ರೆ ನಿನ್ನ ಜೊತೆ ಇರೋದು, ನಿನ್ನ ಆತ್ಮ ಜೊತೆ ಇರೋದು, ನಿನ್ನ ಆತ್ಮ ಜೊತೆ ಒಂದಾಗೋದು, ಆ ಲೀನ್ ಆಗೋದು. ನೋಡಿ,
ಇಷ್ಟೊತ್ತದೇ ಹೇಳೋದು. ನಿನ್ನಿಂದ ದೂರ ಆಗ್ತಿದೀಯ. ನಿನ್ನ ಒಂದು ವಿಶೇಷವಾದ ಒಂದು ಶಕ್ತಿ, ವಿಶೇಷವಾದ ಆನಂದದಿಂದ ದೂರ ಆಗ್ತಿದೀಯ. ಅದು ನಿನ್ನಲ್ಲಿದೆ. ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಮಾಸ್ಟರ್ಸ್. ನೆಕ್ಸ್ಟ್ ಡಾವಿಂಚಿ ಹೇಳ್ತಾರೆ ನೋಡಿ, ಸಿಂಪ್ಲಿಸಿಟಿ ಇಸ್ ಅಲ್ಟಿಮೇಟ್ ಸಫಿಸ್ಟಿಕೇಶನ್. ನೋಡಿ, ಈ ಮನುಷ್ಯ ತಿಳ್ಕೋಬೇಕು, ದುಡ್ಡಿದ್ರೇನೆ ಚೆನ್ನಾಗಿ ಅನ್ಕಂತಾನೆ, ಅಧಿಕಾರ ಇದ್ರೇನೆ ಚೆನ್ನಾಗಿ ಅನ್ಕಂತಾನೆ. ಡಾವಿಂಚಿ ಹೇಳ್ತಾರೆ ಸಿಂಪ್ಲಿಸಿಟಿ ಇಸ್ ಅಲ್ಟಿಮೇಟ್ ಸಫಿಸ್ಟಿಕೇಶನ್. ಸಫಿಸ್ಟಿಕೇಶನ್ ಅದರ ಲಕ್ಸರಿ ಅಂತಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿರೋದು. ಅಲ್ಲಿ ಎಲ್ಲ ಇದೆ, ಅಲ್ಲಿ ಭಗವಂತ ನೋಡಿ. ಸಫಿಸ್ಟಿಕೇಶನ್ ಅಂದ್ರೆ ನೋಡಿ, ಏನೇನೋ ವಿಚಿತ್ರ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ದೊಡ್ಡ ಕಾರ್ ಬೇಕು, ದೊಡ್ಡ ಮನೆ ಬೇಕು, ನನಗೆ ದೊಡ್ಡ ಫಾಲೋವರ್ಸ್ ಬೇಕು, ಗುಂಪು ಬೇಕು, ಇನ್ನೇನೇನೋ ಬೇಕಾದ್ರೆ ದುಡ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ಏನು ಇಲ್ಲ, ಅಲ್ಲಿ ಸಫಿಸ್ಟಿಕೇಶನ್ ಇಲ್ಲ. ನಿಜವಾದ ಸಫಿಸ್ಟಿಕೇಶನ್ ಲಕ್ಸುರಿ ಅಂತಕ್ಕಂಥದ್ದು ಎಲ್ಲಿದೆ ಸಿಂಪಲ್ ಆಗಿರ್ತಕ್ಕಂಥದ್ರಲ್ಲ ಇದೆ. ಯಾಕಂದ್ರೆ ಅಲ್ಲಿ ಎಲ್ಲ ತುಂಬಿದೆ, ಅಲ್ಲಿ ಏನು ಕೊರತೆ ಇಲ್ಲ. ಬಟ್ ಎಲ್ಲಾ ಕಡೆ ದುಡ್ಡಿದೆ, ಅಧಿಕಾರ ಇದೆ, ಜನಗಳಿದ್ದಾರೆ, ಬಟ್ ಅಲ್ಲಿ ಏನು ಆನಂದ ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೋಡಿ ನಿಶ್ಚಲತೆ ಇಲ್ಲ. ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲ ಸಿಕ್ಬಿಡುತ್ತೆ, ಕಂಪ್ಲೀಟ್ ಲಕ್ಸರಿ ಸಿಗುತ್ತೆ. ಆ ರಮಣ ಮಹರ್ಷಿಗೆ ಏನಪ್ಪಾ ಇತ್ತು? ಸಿಂಪಲ್ ಆಗಿರೋದೇ ಇತ್ತು, ಅದೇ ಲಕ್ಸರಿ ಅವರಿಗೆ. ಆನಂದ, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ನೋಡಿ ನೆಕ್ಸ್ಟ್ ಸಿಂಪ್ಲಿಸಿಟೀಸ್ ಟ್ರೇಡ್ ಮಾರ್ಕ್ ಆಫ್ ಜೀನಿಯಸ್. ನೋಡಿ, ಅವನ ಟ್ರೇಡ್ ಮಾರ್ಕ್ ಏನಪ್ಪಾ ಅಂತಂದ್ರೆ ಜೀನಿಯಸ್ದು ಸಿಂಪಲ್ ಆಗಿರೋದೆ. ಅವನೊಂದು ಬ್ರ್ಯಾಂಡ್ ಇದೆ, ಏನಂದ್ರೆ ಸಿಂಪಲ್ ಆಗಿರ್ತಕ್ಕಂಥದ್ದು. ನೋಡಿ, ಜೀನಿಯಸ್ಗಳು ಎಲ್ಲ ಜೀನಿಯಸ್ಗಳು ಎನ್ಲೈಟೆಂಡ್ ಸೋಲ್ ಅಂತ ಜೀನಿಯಸ್ ಅಂದ್ರೆ ಜ್ಞಾನೋದಯ ಹೊಂದಿರತಕ್ಕಂಥ ಮಾಸ್ಟರ್ಸ್. ಅವರು ಟ್ರೇಡ್ ಮಾರ್ಕ್ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿರೋದು. ಒಬ್ಬ ರಮಣ ಮಹರ್ಷಿ ತರ, ಒಬ್ಬ ಪತ್ರಿಜಿ ತರ, ಒಬ್ಬ ಶಿರಡಿ ಸಾಯಿಬಾಬನ್ ತರ ಎಷ್ಟು ಸಿಂಪಲ್ ಆಗಿ ಬದುಕಿದ್ರು ಅವರೆಲ್ಲ. ಒಬ್ಬ ನ್ಯೂಟನ್ ತರ ನೋಡಿ, ಐನ್ಸ್ಟೈನ್, ನ್ಯೂಟನ್ ಅವರೆಲ್ಲ ಸಿಂಪಲ್ ಆಗಿದ್ರು. ಅವ್ರು ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾರಾದ್ರೂ ನೋಡಿದ್ರೆ. ಅಂದ್ರೆ ಅವ್ರು ಏನು ಐಡೆಂಟಿಫಿಕೇಶನ್ ಇರ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಜ್ಞಾನ ಇತ್ತು ಒಳಗಡೆ. ಜ್ಞಾನ ಹೆಚ್ಚಾಗುತ್ತೆ, ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ, ಸಹಜವಾಗಿ ಸಿಂಪಲ್ ಆಗ್ತೀವಿ ಮಾಸ್ಟರ್ಸ್ ನಾವೆಲ್ಲ. ಅದೇ ನಮ್ ಟ್ರೇಡ್ ಮಾರ್ಕ್. ಪಿರಮಿಡ್ ಮಾಸ್ಟರ್ ಅಂದ್ರೆ ಏನು? ಅವ್ನು ಸಿಂಪಲ್ ಆಗಿರ್ತಾನೆ ಯಾವಾಗ್ಲು. ನೆಕ್ಸ್ಟ್ ಏನು ಇನ್ಯಾವ ಇದಾವ? ಓಕೆ, ಸ್ಟಾಪ್. ಓಕೆ, ಸ್ಟಾಪ್ ಮಾಡಿ. ನೋಡಿ ಮಾಸ್ಟರ್ಸ್, ವಿಷಯಗಳು ಗೊತ್ತಾಯ್ತಲ್ವ? ನಾವೆಲ್ಲಿ ಅಂದ್ರೆ ನಾನೇನೋ ಆಗ್ಬೇಕು ಅಂತ ಅನ್ಕೊಳ್ಳೋದೆ ಒಂದ್ ದೊಡ್ಡ ಬಂಧ. ಆ ಬಂಧದಿಂದ ಬರಬೇಕು. ಆ ಪ್ರೊಜೆಕ್ಷನ್ಗಳು, ಕಂಡೀಷನಿಂಗ್ಗಳು ಅದರಿಂದ ಹೊರಗೆ ಬಂದಾಗ ಏನಾಗುತ್ತೆ, ಸಹಜವಾಗಿ ನಾವು ಆನಂದವಾಗಿ ಬದುಕ್ತೀವಿ. ಪ್ರತಿ ಕ್ಷಣ ನಿಶ್ಚಲತೆಯಿಂದ ಬ್ರಹ್ಮಾನಂದದಲ್ಲಿ ತೇಲ್ತಾ ಇರ್ತೀವಿ ನಾವು. ತೇಲ್ಬೇಕು, ತುಂಬಬೇಕು ಆನಂದ. ಯಾಕೆ ತುಂಬಲ್ಲ ಅಂದ್ರೆ ಸಿಂಪಲ್ ಆಗಿ ಬದುಕಲ್ಲ ನಾವು. ಬೇರೆ ಬೇರೆ ಡ್ರಾಮಾಗಳು, ಬೇರೆ ವೇಷಗಳು ಆಗ್ತಾ ಇರ್ತೀವಿ. ಮನುಷ್ಯ ವೇಷಗಳಾಗ್ಬಾರ್ದು, ಬೇರೆ ಏನಾಗ್ಬಾರ್ದು. ಹೆಂಗಿದೀವಿ ಹಂಗೆ ಇರ್ಬೇಕು. ಆತ್ಮ ಏನ್ ಹೇಳುತ್ತೆ ಅದೇ ತರ ಬದುಕ್ಬೇಕು. ಮಗು ಹಂಗೆ ಬದುಕುತ್ತೆ ನೋಡಿ. ಮಗು ಏನೋ ಡ್ರಾಮಾ ಮಾಡಲ್ಲ, ಒಂದೇ ತರ ಇರುತ್ತೆ ಯಾವಾಗ್ಲು. ಹಂಗಾಗಿ ಕಂಪ್ಲೀಟ್ ಆಗಿ ಭಗವಂತನೇ ಮಗು. ಯಾಕಿರಲ್ಲ ಅಂತಂದ್ರೆ ಇಷ್ಟ ವಿಷಯಗಳು ನೋಡಿ ತಿಳ್ಕೊಂಡ್ವಲ್ಲ, ಈ ತರ ತಪ್ಪುಗಳು ಮಾಡ್ತಾ ಇರ್ತೀವಿ ನಾವು. ಆ ಸಿಂಪ್ಲಿಸಿಟಿನಲ್ಲಿ ಎಲ್ಲ ಇದೆ, ಕಂಪ್ಲೀಟ್ ಇದೆ. ಎಲ್ಲಪ್ಪ ಆಧ್ಯಾತ್ಮ ತುಂಬಿದೆ ಅಂದ್ರೆ ಅದಕ್ಕೆ ಪತ್ರಿ ಸರ್ ಹೇಳ್ತಾರ, ಸಿಂಪ್ಲಿಸಿಟಿ ಇಸ್ ದ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ನೋಡಿ, ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಮತ್ತೆ ಅದು. ನೋಡಿ, ಎಲ್ಲ ಗೊತ್ತಿರುತ್ತೆ ವಿಷಯಗಳು, ಎಲ್ಲಾ ಸಿದ್ಧಿಗಳಿರುತ್ತೆ, ಬಟ್ ಏನು ಮಾಡಲ್ಲ, ಏನು ತೋರ್ಸಲ್ಲ. ಏನು ಗೊತ್ತಿರಲ್ಲ ಹೇಳಿ, ಒಬ್ಬ ಎನ್ಲಿಡನ್ ಮಾಸ್ಟರ್ ಎಲ್ಲ ಗೊತ್ತಿರ್ತವೆ. ಹಾಗಾಗಿ ಹಂಗಿದ್ರು ಕೂಡ ಸುಮ್ಮನೆ ಇರ್ತಾನೆ, ಎಲ್ಲ ನೋಡ್ಕೊಂಡು ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾನೆ, ಏನ್ ತೋರ್ಸ್ಬೇಕು ಅಷ್ಟೇ ತೋರಿಸ್ತಾನೆ. ನೋಡಿ ಮಾಸ್ಟರ್ಸ್, ಹಾಗಾಗಿ
ಈ ವಿಷಯಗಳನ್ನೆಲ್ಲ ತಿಳ್ಕೊಂಡ್ವಲ್ವಾ? ಸಿಂಪಲ್ ಆಗಿ ಬದುಕೋಣ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್.